ರಾಜ್ಯದಲ್ಲಿ ಎಂಇಎಸ್ ಪುಂಡಾಟ ಮುಂದುವರಿದ ಹಿನ್ನೆಲೆ ಎಂಇಎಸ್ ವಿರುದ್ಧ ರಾಮನಗರದಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆ. ರಾಮನಗರದ ಐಜೂರು ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ವಾಟಾಳ್ ಎಂಇಎಸ್ ನಿಷೇಧ ಮಾಡುವಂತೆ ಪೊರಕೆ ಹಿಡಿದು ಪ್ರತಿಭಟನೆ ಮಾಡಿದ್ರು. ರಾಜ್ಯದಲ್ಲಿ ದಿನೇ ದಿನೇ ಎಂಇಎಸ್ ಪುಂಡಾಟ ಹೆಚ್ಚಾಗಿದೆ. ಕನ್ನಡಿಗರ ಮೇಲೆ ಹಲ್ಲೆ ನಡೆಸುವ ಕೆಲಸವನ್ನ ಎಂಇಎಸ್ ಮಾಡ್ತಿದೆ. ಅದಕ್ಕಾಗಿ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಈಗಾಗಲೇ 2,000 ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಿವೆ. ಅಖಂಡ ಕರ್ನಾಟಕ ಬಂದ್ ಸಂಪೂರ್ಣ ಯಶಸ್ವಿಯಾಗಲಿದೆ. ರಾಜ್ಯದ ನೀರಾವರಿ ಯೋಜನೆಗಳು ಶೀಘ್ರ ಜಾರಿಯಾಗಬೇಕು. ಎಂಇಎಸ್ ಸಂಪೂರ್ಣ ನಿಷೇಧ ಮಾಡುವಂತೆ ವಾಟಾಳ್ ನಾಗರಾಜ್ ಒತ್ತಾಯ ಮಾಡಿದ್ರು. ಕ್ಷೇತ್ರ ಪುನರ್ ವಿಂಗಡಣೆ ಖಂಡಿಸಿ ತಮಿಳುನಾಡಿನಲ್ಲಿ ಸಭೆ ಹಿನ್ನೆಲೆ ತಮಿಳುನಾಡು ಸಿಎಂ ನೇತೃತ್ವದ ಸಭೆಯಲ್ಲಿ ಕರ್ನಾಟಕ ಸಿಎಂ ಭಾಗಿಯಾಗದಂತೆ ವಾಟಾಳ್ ಒತ್ತಾಯಿಸಿದ್ರು. ತಮಿಳುನಾಡು ಹಿಂದಿನಿಂದಲೂ ಪ್ರತ್ಯೇಕವಾದ ಬಯಸುತ್ತಿದೆ. ಈಗ ಕ್ಷೇತ್ರ ಪುನರ್ ವಿಂಗಡಣೆ ಕುರಿತು ದಕ್ಷಿಣ ರಾಜ್ಯಗಳ ಸಭೆ ಮಾಡ್ತಿದೆ. ಆದರೆ ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಬಾರದು. ರಾಜ್ಯದಲ್ಲೇ ಪುನರ್ ವಿಂಗಡಣೆ ಬಗ್ಗೆ ಹೋರಾಟ ಮಾಡಲಿ. ತಮಿಳುನಾಡಿನ ಜೊತೆ ಹೋರಾಟ ಹೋಗದಂತೆ ವಾಟಾಳ್ ಮನವಿ ಮಾಡಿದ್ರು. ಬಹಳ ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ಹೆಸರಿನಲ್ಲಿ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನ ಕರೆದಿದ್ದಾರೆ. ಡಿಎಂಕೆ ಮುಖ್ಯಮಂತ್ರಿ ಸ್ಟಾಲಿನ್. ಇದು ದಕ್ಷಿಣ ರಾಜ್ಯ, ಈ ದೇಶದಲ್ಲಿ ದಕ್ಷಿಣ ರಾಜ್ಯವೇ ಬೇರೆ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸೋದಕ್ಕೆ ಹೊರಟಿದ್ದಾರೆ. ತಮಿಳುನಾಡು ಮೊದಲಿಂದಲೂ ತಮಿಳುನಾಡು ಪೆರಿಯಾರ್ ಕಾಲದಿಂದಲೂ ಅವರಿಗೆ ಈ ದೇಶದಲ್ಲಿ ಏನೋ ಒಂದು ರೀತಿ ಸರಿಯಿಲ್ಲ. ಈ ಸಭೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳು ಹೋಗಬಾರದು. ನಾನಂತೂ ಅವರನ್ನ ಕಳಕಳಿಯಿಂದ ಮನವಿ ಮಾಡ್ತೀನಿ. ಇದು ಒಳ್ಳೆಯ ಸೂಚನೆ ಅಲ್ಲ. ನಮ್ಗೆ ಅನ್ಯಾಯ ಆಗಿದ್ರೆ ಹೋರಾಟ ಮಾಡೋಣ. ನಮ್ಮದೇ ಶಕ್ತಿ ಇದೆ, ನಾವೇ ಹೋರಾಟ ಮಾಡ್ಬೋದು. ಅದನ್ನು ಬಿಟ್ಟು ನಾವು ದಕ್ಷಿಣ ರಾಜ್ಯಗಳ ಸಭೆಗೆ ಹೋಗಿ ಕ್ರಿಯಾ ಸಮಿತಿ ರಚನೆ ಆದರೆ ನಾವೇ ಬೇರೆ ಅನ್ನುವ ಕೆಟ್ಟ ಸಂದೇಶ ಬರುತ್ತೆ. ಇದಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ಇಡೀ ರಾಜ್ಯದಲ್ಲಿ 22ರ ಬಂದ್ ಕನ್ನಡಿಗರ ಶಕ್ತಿ ಪ್ರದರ್ಶನ. ಇಲ್ಲಿ ನಮ್ಮ ರಾಮನಗರ ಸಂಪೂರ್ಣ ಜಿಲ್ಲೆ ಬಂದ್ ಆಗಬೇಕು. ಇಲ್ಲಿಯ ಕನ್ನಡದ ಜಗದೀಶ್ ಮತ್ತು ಅವರ ಸ್ನೇಹಿತರೆಲ್ಲರಿಗೂ ಕಳಕಳಿಯಿಂದ ಮನವಿ ಮಾಡಿದ್ದೇನೆ. ಅಂದು ಬೆಳಗ್ಗೆ 4:15 ಗಂಟೆಗೆ ಇಲ್ಲಿ ಅವರು ಬಂಧನವಾಗಬೇಕು, ಹೋರಾಟದಲ್ಲಿ ನಿಲ್ಲಬೇಕು. ಇದು 22ರ ಬಂದ್. ಚನ್ನಪಟ್ಟಣ ತಾಲೂಕಿನ ತಿಟ್ಟಮಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಿಕ ಬಂಧುಗಳಿಗೆ ಸಮೃದ್ಧಿ ಪೀಪಲ್ಸ್ ಸರ್ವಿಸ್ ಟ್ರಸ್ಟ್, ಅಕ್ಷಯ ಪಬ್ಲಿಕ್ ಸ್ಕೂಲ್, ಎಂಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಕರುಣ್ ಎಂಎ ಆನಂದ್ ರವರ ನೇತೃತ್ವದಲ್ಲಿ ನಡೆಯುತ್ತಿರುವ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರವನ್ನು ದಿನಾಂಕ 15/3/2025 ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ತಿಟ್ಟಮಾರನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಆರೋಗ್ಯ ಶಿಬಿರ ನಡೆಯಲಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಸಮಾಜ ಸೇವಕರಾದ ಕರುಣ್ ಎಂಎ ಆನಂದ್ ಮನವಿ ಮಾಡಿದ್ದಾರೆ.